ಜನವರಿ ಮೊದಲ ವಾರ ಕೊರೋನಾ ಸೋಂಕು ಸ್ಫೋಟವಾಗಲಿದೆ ಅಂತ ಹೇಳಿ IISc ಹಾಗೂ TSC ತಜ್ಞರು ಶಾಕಿಂಗ್ ನ್ಯೂಸ್ ಅನ್ನ ಬಿಚ್ಚಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಇದರಿಂದಾಗಿ ಏನು ಗೊತ್ತಾಗ್ತಿದೆಯಪ್ಪ ಅಂತಂದ್ರೆ ಈ ಜನವರಿಯಲ್ಲಿ ತುಂಬಾ ಜಾಸ್ತಿ ಆಗ್ತಾವ ಪ್ರಕರಣಗಳು, ಆಮೇಲೆ ಫೆಬ್ರವರಿಯಲ್ಲಿ ಕಮ್ಮಿ ಆಗ್ಕೊಂತ ಹೋಗ್ತಾವ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ಕೂಡ ತಜ್ಞರು ಹೇಳಿದ್ದಾರೆ. ಪ್ರತಿದಿನ ಅಂದರೆ ಬೆಂಗಳೂರಿನಲ್ಲಿ ಪ್ರತಿದಿನ 2500 ಜನರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕಾಗಿದೆ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. CM ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನು ಕೂಡ ನಡೆಸಕತ್ತಾರೆ. ಇವತ್ತು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮಾತಾಡಿಕೊಂಡು ಯಾವ ತರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ತರ ಕ್ರಮಗಳನ್ನು ನಾವು ಕೈಗೊಂಡ್ರೆ ಸೋಂಕಿಂದ ದೂರ ಇರಬಹುದು, ಆಮೇಲೆ ಆ ಸೋಂಕು ಯಾರಿಗೂ ಕೂಡ ಹರಡಬಾರ್ದು ಅಂತಂದ್ರೆ ಯಾವ ತರ ಮಾರ್ಗಸೂಚಿಗಳನ್ನು ಹೇಳಬೇಕು, ಬಿಡುಗಡೆ ಮಾಡ್ಬೇಕಂತ ಹೇಳಿ CM ಸಿದ್ದರಾಮಯ್ಯನವರು ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ಆಮೇಲೆ ಈ ಒಂದು ಸಭೆಯಿಂದಾಗಿ ಹೊಸ ಮಾರ್ಗಸೂಚಿಗಳು ಕೂಡ ಬಿಡುಗಡೆ ಆಗಕತ್ತಾವ. ಆಮೇಲೆ ಇದರಿಂದಾಗಿ ಅದೆಷ್ಟು ಶಾಲಾ ಕಾಲೇಜುಗಳು ಕೂಡ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಬಂದಿದೆ ಅಂತಾನೆ ಹೇಳ್ಬೋದು. CM ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕೂಡ ಮಾಹಿತಿ ಹೇಳ್ತಾ ಹೋಗ್ತಾರ ಸಭೆಯಲ್ಲಿ ಅಂತಾನೆ ಹೇಳ್ಬೋದು. ಇದರಿಂದಾಗಿ ನಾವು ದೂರ ಇರಬೇಕು, ಸೋಂಕು ನಮಗೆ ತಗಲ್ಬಾರ್ದಪ್ಪ ಅಂತಂದ್ರೆ ನಾವು ಆದಷ್ಟು ಜನರಿಂದ ದೂರ ಇರಬೇಕು. ಆಮೇಲೆ ಯಾರಿಗೂ ಕೂಡ ಶೇಕ್ ಹ್ಯಾಂಡ್ ಜಾಸ್ತಿ ಮಾಡಕ್ ಹೋಗ್ಬಾರ್ದು ಅಂತಾನೆ ಅನಿಸುತ್ತೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಆ ಕಡೆ ಎಲ್ಲ ಕೂಡ ಇದೇ ತರ ಕೊರೋನಾ ಬಂದಾಗ ದೂರ ಇದ್ರು ಜನ, ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ ಹಗ್ ಮಾಡ್ಕೊಳ್ಳೋದಾಗ್ಲಿ ಯಾರು ಮಾಡಿದ್ದಿಲ್ಲ ಅಲ್ವಾ. ಅದೇ ತರ ಮುನ್ನೆಚ್ಚರಿಕೆ ಕ್ರಮಗಳು ಏನಿದಾವೋ ಅವನ್ನೆಲ್ಲ ಪಾಲಿಸ್ಕೊಂತ ಮತ್ತೆ ಹೊಸ ತರ ಯಾವ ತರ ಬರ್ತದೋ ಅವನ್ನೆಲ್ಲವನ್ನ ಕೂಡ ಪಾಲಿಸ್ತಾ ಹೋದ್ರೆ ಕೊರೋನಾ ಯಾರಿಗೂ ಅಂಟಂಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಮಾಸ್ಕ್ ಅನ್ನ ಹಾಕೊಂಡು ನೀವು ಹೊರಗಡೆ ಓಡಾಡಬೇಕಾಗಿದೆ ಅಂತಾನೆ ಹೇಳ್ತೀವಿ. ಯಾಕಂತಂದ್ರೆ ಈಗ ಎಲ್ರಿಗೂ ಕೂಡ ಯಾರಿಂದ ಯಾರಿಗೆ ಬರುತ್ತೋ ಹೇಳಕ್ಕಾಗಲ್ಲ. ಅದಕ್ಕೆ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.